3 ದಿನಗಳ ಕಾಲ ಬಸ್ ವಿಮೆನ್ನ ವಿವಿಧ ತಂಡಗಳಿಂದ 180ಕ್ಕಿಂತ ಹೆಚ್ಚು ಮಂದಿ ಒಂದೇ ಸ್ಥಳದಲ್ಲಿ ಸೇರಿದರು. ಕ್ಷೇತ್ರ ತಂಡಗಳಿಂದ ಕೇಂದ್ರ ಕಚೇರಿಗಳವರೆಗೆ, ನಾಯಕತ್ವದಿಂದ ಸಮುದಾಯದ ಧ್ವನಿಗಳವರೆಗೆ ಅನೇಕರಿಗೆ ಇದು ಮೊದಲ ಬಾರಿಗೆ ಮುಖಾಮುಖಿಯಾಗಿ ಭೇಟಿಯಾಗುವ ಕ್ಷಣವಾಗಿತ್ತು. ಈ ಶಿಬಿರವು ಒಂದು ವಿರಾಮವಾಗಿತ್ತು, ಕೇಳುವ, ಚಿಂತಿಸುವ ಮತ್ತು ಪ್ರತಿಯೊಬ್ಬರ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವಾಗಿತ್ತು. ಒಬ್ಬ ಮಹಿಳೆ ಬಸ್ ಸೆಷನ್ ಅನ್ನು ಮೀರಿ ಕಲಿಕೆಯನ್ನು ತೆಗೆದುಕೊಂಡಿದ್ದಾಳೆ ಎಂದು ನೀವು ಅರಿತುಕೊಂಡ ಒಂದು ಕ್ಷಣವನ್ನು ಹಂಚಿಕೊಳ್ಳಬಹುದೇ? ಸಾಕಷ್ಟು ಸಮಯ ಮಹಿಳೆಯರನ್ನ ನೋಡಿದಾಗ ಅವರು ಟ್ರೈನಿಂಗ್ ಎಲ್ಲ ಮುಗಿದ ನಂತರವಾಗಿ ನಾವು ಕೇಳ್ತೀವಿ ಎಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಟ್ರೈನಿಂಗಿಗಿಂತ ಮುಂಚಿತವಾಗಿ ಏನೋ ಇಷ್ಟು ಬರ್ತಾ ಇದೆ ಮೇಡಮ್ ಅಂತ ಹೇಳಿರೋದುಂಟು. ಬಟ್ ಟ್ರೈನಿಂಗ್ ಆದ ನಂತರ ಇಷ್ಟೇ ಆದಾಯ ಅಂತ ಹೇಳಿ ನಿರ್ದಿಷ್ಟವಾಗಿ ಹೇಳ್ತಾರೆ. ಆದಾಯ ಲಾಭ ಎಲ್ಲ ಒಂದೇ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಆದಾಯ ಯಾವುದು, ಲಾಭ ಯಾವುದು, ನಷ್ಟ ಯಾವುದು, ನನ್ನ ಖರ್ಚೆಷ್ಟು, ಸೊ ಆ ಹೇಳುವಂತ ಕ್ಲಾರಿಟಿ ಒಂದಂತೂ ಇದ್ದೇ ಇದೆ. ಎರಡನೇದು ಹೇಳ್ಬೇಕಂತ ಹೇಳಿದಾಗ ಸಾಕಷ್ಟು ಟೈಮ್ ಮನೆಯವ್ರ ಬೆಲೆನೇ ನಿರ್ಧಾರ ಆಗಿರುವಂತದನ್ನ ಕಂಡಿರ್ತೇವೆ. ಈ ತರಬೇತಿಗಳೆಲ್ಲ ಆದಾಗ ಮನೆಯವ್ರನ್ನ ಮನವೊಲಿಸಿ ಮತ್ತು ಅವ್ರ ಜೊತೆಗೆ ನೆಗೋಷಿಯೇಟ್ ಮಾಡೋದಕ್ಕೂ ಕಲ್ತಿರೋ ಜೊತೆಗೆ ನಿರ್ಧಾರಗಳನ್ನು ಕೂಡ ನಮ್ಮ ಮಹಿಳೆಯರೇನೆ ತಗೊಳ್ಳೋ ಮಟ್ಟಕ್ಕೆ ಬಂದಿರೋದನ್ನ ಕೂಡ ನಾವು ಸಾಕ್ಷಿಯಾಗಿ ಕಂಡಿದ್ದೇವೆ. ಮತ್ತೆ ಅದು ಅವ್ರ ವ್ಯಾಪಾರಗಳಲ್ಲಿ ಕೂಡ ನಾವು ನಿದರ್ಶನವಾಗಿ ಕಾಣ್ತಾನೂ ಇದ್ದೇವೆ. ಮೂರನೇದು, ಎಲ್ಲ ಈಗ ಸಾಲ ಆ ಥರದ್ದೆಲ್ಲ ಬಂದಾಗ ಹೆಚ್ಚಿನ ಜನ ಕೈ ಸಾಲಗಳನ್ನೆಲ್ಲ ತಗೊಂಡಿರುವಂಥದ್ದು ಉಂಟು. ಉಳಿತಾಯಗಳನ್ನು ಮಾಡ್ತಿರ್ಲಿಲ್ಲ. ಮತ್ತೆ ಅವರ ಅನವಶ್ಯಕ ಖರ್ಚುಗಳನ್ನ ಈಗ ಕಡಿಮೆ ಮಾಡಿ ಉಳಿತಾಯವನ್ನ ಮಾಡೋದ್ರ ಜೊತೆಗೆ ಆ ಉಳಿತಾಯವನ್ನ ಬಂದ್ಬಿಟ್ಟು ಅವರ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಆಗಿ ಕೂಡ ಬಳಸ್ಕೊಳ್ಳುವಂತ ನಿದರ್ಶನಗಳನ್ನ ಟ್ರೈನಿಂಗ್ ಆದ ನಂತರ ಕಂಡಿದ್ದೀವಿ. ಮತ್ತೆ ಕೈ ಸಾಲಗಳ ಸಂಖ್ಯೆ ಎಲ್ಲ ಕೂಡ ಕಡಿಮೆ ಮಾಡಿದ್ದಾರೆ. ಮತ್ತೆ ಬ್ಯಾಂಕು ಓಕೆ, ಅದ್ರ ಜೊತೆಗೆ ಸಂಘಗಳಿಂದ ಸಾಲಗಳನ್ನ ತಗೊಳ್ಳೋದು, ಮತ್ತೆ ಬಡ್ಡಿ ದರ ಎಲ್ಲಿ ಕಡಿಮೆ ಸಿಕ್ಕತ್ತೆ, ಸೊ ಅಂತಹ ಮೂಲಗಳನ್ನ ಹುಡುಕುವಂತದ್ದು ಕೂಡ ಸಂಖ್ಯೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಇವ್ರು ಮಾತ್ರ ಕಲ್ತಿರೋದಲ್ಲ, ಅವ್ರ ಹಳ್ಳಿ ಹೆಣ್ಣು ಮಕ್ಕಳಿಗೆ ಕೂಡ ಹೇಳ್ಕೊಡುವಂತ ಪ್ರಯತ್ನವನ್ನ ನಮ್ಮ ಬಿಹೈ ಮುಖಾಂತರವಾಗಿ ಆಗಿರ್ಬೋದು, ಮತ್ತೆ ವ್ಯಾಪಾರ ಕ್ಲಬ್ ಮುಖಾಂತರವಾಗಿ ಆಗಿರ್ಬೋದು, ಆ ನಾಲೆಜ್ ಶೇರಿಂಗ್ ಅನ್ನ ಮಾಡ್ತಾನೂ ಇದ್ದಾರೆ. ಮತ್ತೆ ನಮ್ಮ ಮಹಿಳೆಯರನ್ನ ನೋಡಿ ಬೇರೆ ಮಹಿಳೆಯರು ಮಾದರಿ ಆಗಿಟ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿರುವಂತ ನಿದರ್ಶನಗಳು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಖಂಡಿತ ಇದೆಲ್ಲ ಕೂಡ ಬದಲಾವಣೆನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಹೆಣ್ಣು ಮಕ್ಕಳು ಅವರ ಮನೆಯಿಂದ ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಹೆದರ್ತಾ ಇದ್ದಂತವ್ರು ಈಗ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಸಾಕಷ್ಟು ಈಗ ಬ್ಯಾಂಕ್ಗಳ ಜೊತೆಗಿರ್ಬೋದು, ಗ್ರಾಹಕರೊಂದಿಗೆ ಇರ್ಬೋದು, ಹಾಗೂ ಅವ್ರು ಎಲ್ಲೆಲ್ಲಿಂದ ಸರಕುಗಳನ್ನೆಲ್ಲ ಇದು ಕೊಂಡ್ಕೊಳ್ತಾರೆ, ಸೊ ಅಂತಹವ್ರ ಜೊತೆಗೆ ಕೂಡ ಚೆನ್ನಾಗಿ ಮಾತನಾಡೋದು, ನೆಗೋಷಿಯೇಟ್ ಮಾಡೋದು, ಇದನ್ನೆಲ್ಲ ಕೂಡ ನಾವು ಬದಲಾವಣೆಯನ್ನ ಕಾಣ್ತಾ ಬರ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಇವೆಂಟ್ಗಳಾದಾಗ ಕ್ಲಬ್ಗಳಲ್ಲಿ ಕೂಡ ಅಷ್ಟೇನೆ ಅವ್ರು ಏನ್ ಅನ್ಕೊಳ್ತಾರೆ ಅನ್ನೋಂಥದ್ದನ್ನ ಮೊದಲು ಹೇಳಿಕ್ಕೆ ಹಿಂಜರಿಕೆ ಮಾಡ್ತಿದ್ದಂಥವ್ರು ಈಗ ಮುಕ್ತವಾಗಿ ಬಂದು ಚರ್ಚೆಗಳನ್ನು ಮಾಡ್ತಾರೆ. ಮತ್ತೆ ಇದು ಸರಿ, ಇದು ತಪ್ಪು ಅನ್ನುವಂತಹ ನಿರ್ಧಾರಗಳನ್ನ ಕೂಡ ಅವರು ತಗೊಳ್ಳೋದಕ್ಕೆ ಅಂತ ಹೇಳಿ ತಯಾರಿಯಾಗಿದ್ದಾರೆ. ಮಹಿಳೆಯರಲ್ಲಿ ಕಲಿಕೆ ಅಥವಾ ಆತ್ಮವಿಶ್ವಾಸದ ಚಲನೆಯನ್ನು ನೀವು ಹೇಗೆ ನೋಡುತ್ತೀರಿ? ನೈಸರ್ಗಿಕವಾಗಿ ಅಂದ್ರೆ ಹೆಣ್ಮಕ್ಳಲ್ಲಿ ನೋಡಿ ಕಲಿಯೋದು ತುಂಬಾ ಇದೆ. ನೋಡಿ ಕಲಿಯೋದಕ್ಕಿಂತ ಅನುಭವದ ಕಲಿಕೆ ಜಾಸ್ತಿ ಇದೆ. ಒಂದು ಅನುಭವದಿಂದ ನಾನು ಇವತ್ತು ಬೆಳೆದೆ. ನನ್ನ ಹಿಂದೆ ಬೆಂಬಲವಾಗಿ ನಿಂತಿದ್ದು ಈ ನಮ್ಮ ಸಮಸ್ಯೆ. ಈ ಸಮಸ್ಯೆಯಿಂದ ನನ್ಗೆ ಏನು ಅಂದ್ರೆ ನನ್ನಲ್ಲಿರೋ ಆತ್ಮವಿಶ್ವಾಸ, ನನ್ನಲ್ಲಿರೋ ನಂಬಿಕೆ, ನನ್ನಲ್ಲಿರೋ ಅಂತ ಛಲ, ಎಲ್ಲ ಗುರಿ ಎಲ್ಲವನ್ನು ಹೊರಗಡೆ ತೆಗಿತು. ನಂತರನೇ ನಮ್ಮ ಹಳ್ಳಿಯಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳು ಇವತ್ತಿನ ದಿನ ನನ್ನನ್ನು ನೋಡಿ ಕಲಿಯೋರು ತುಂಬಾ ಜನ ಇದ್ದಾರೆ. ಫ್ಯಾಮಿಲಿ ಅಂದ್ರೆ ಹಿರಿಯರು ಗೌರವ ಕೊಡ್ಬೇಕು, ಮಕ್ಕಳಿಗೆ ಬೆಂಬಲ ಕೊಡ್ಬೇಕು, ಮಕ್ಕಳಿಗೆ ಸಹಕಾರ ಕೊಡ್ಬೇಕು, ಮಕ್ಕಳಿಗೆ ಓದಿನ ಬಗ್ಗೆ ಗಮನ ಕೊಡ್ಬೇಕು. ಜೊತೆಗೆ ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಸಮಯ ಬ್ಯಾಲೆನ್ಸ್ ಮಾಡ್ಬೇಕು. ನಮ್ಗೆ ಸಮಯ ಎಷ್ಟಿದ್ರು ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಯಾವುದೇ ಸಮಸ್ಯೆ ಬರಲ್ಲ. ಎಲ್ಲ ಹೆಣ್ಮಕ್ಳಿಗೂ ಉತ್ತಮವಾದ ರೀತಿಯಲ್ಲಿ ಇರ್ತೈತೆ. ಸಮಯ ನಾವು ಕರೆಕ್ಟಾಗಿ ಸದುಪಯೋಗ ಮಾಡ್ಕೋಬೇಕು. SSG ಸಂಘ ಅಂತ ಮಾಡಿರ್ತೀವಿ. 10 ಜನ ಹೆಣ್ಮಕ್ಳು ಕೂತಿದ್ದಾಗ ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ ಇದೆ. ಆವಾಗ ಹೇಳ್ಬೇಕು ಹೆಣ್ಮಗಳಿಗೆ, ಅಮ್ಮ ಅವ್ರು ನಿನಗಿಂತ ಕಷ್ಟವಾದ ಸಮಸ್ಯೆ ಆಕೆಗಿದೆ, ಇದು ನಿಂದೇನ್ ಕಷ್ಟ ಅನಿಸ್ತಾ ಇಲ್ಲ, ನೀನು ಅವಳು ನೋಡಿ ಕಲಿಯೋದಿದೆ ಅನ್ನೋ ವಿಷಯ ಅವಳಿಗೂ ಅರ್ಥ ಆಗೋಂಗೆ ಹೇಳಿದಾಗ ಅವಳು ಹೇಳ್ತಾಳೆ, ಕರೆಕ್ಟ್, ನಂದೇ ದೊಡ್ಡದು ಅಂತ ನಾನು ಮನೆಯಲ್ಲಿ ಕೂತು ಅಳ್ತಿದ್ದೆ, ನನಗಿಂತ ಕಷ್ಟ ಇರೋರು ಇದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ನಡಿಬೇಕು ಅನ್ನೋದು ಅವಳು ಕಲಿತಾಳೆ. ಮತ್ತೆ ಒಂದ್ ದೊಡ್ಡ ಸಾಲ ಮಾಡಿದೀವಿ ಅಂತ ಕೆಲವರು ಯೋಚನೆ ಮಾಡ್ತಾರೆ, 5 ಲಕ್ಷನೋ 2 ಲಕ್ಷನೋ ಆ ಸಾಲಕ್ಕೆ ಸೂಸೈಡ್ ಮಾಡ್ಕೊಳಕ. ಸೂಸೈಡ್ ಯಾಕೆ ಮಾಡ್ಕೋಬೇಕು? ನನ್ನ ಆಸ್ತಿ ಏನಿದೆ, ಒಂದು ಮನೆ ಅಂತ ಇದ್ದೇ ಇರುತ್ತೆ, ಅಷ್ಟು ಜಮೀನು ಅಂತಿರುತ್ತೆ. ಲೆಕ್ಕ ಹಾಕ್ದಾಗ ನನ್ನ ಆಸ್ತಿನೇ ನನ್ನ ಸಾಲಕ್ಕಿಂತ ಜಾಸ್ತಿ ಇದೆ.
ನಾನೊಂದು 5 ಲಕ್ಷ ಸಾಲ ಮಾಡಿದ್ದೀನಿ ಅಂದ್ಬಿಟ್ಟು ನಾನೇ ಒಂದ್ಸರಿ ಈ ತರ ಯೋಚನೆ ಮಾಡಿದಾಗ ನನ್ಗೆ ಬಸ್ ಸಮಸ್ಯೆ ಅವ್ರು ಬಂದು ಟ್ರೈನಿಂಗ್ ಕೊಟ್ಟಾಗ ಹೇಳಿದ್ರು, ನೋಡಿ ಈ ತರ ನಿನ್ನ ಆಸ್ತಿ ಇಷ್ಟು ಲಕ್ಷ ಇದೆ, ನಿಮ್ದು ಸಾಲ ಎಷ್ಟಿದೆ, ಯಾವ್ದು ಜಾಸ್ತಿ ಇದೆಯಮ್ಮ ಅಂತ. ನಮ್ಮ ಸಾಲಕ್ಕಿಂತ ನನ್ನ ಆಸ್ತಿನೇ ಜಾಸ್ತಿ ಇದೆ. ಅವಾಗೇ ನನಗೆ ಗೊತ್ತಾಗಿದ್ದು ನನ್ನ ಆಸ್ತಿ ಇಷ್ಟಿದೆಯಾ ಅಂತ. ಅಷ್ಟು ಆಸ್ತಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಬುದ್ಧಿ ಇಟ್ಕೊಂಡು ಕೈಕಾಲು ದೇವ್ರು ಎಲ್ಲ ಕೊಟ್ಟಿದ್ದಾನೆ, ನಮ್ಗೆಲ್ಲ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, 4 ಜನ ಮುಂದೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ, 4 ಜನ ಹತ್ರ ನೋಡೋ ಶಕ್ತಿ ಕೊಟ್ಟಿದ್ದಾನೆ. ಅಂಥದ್ದು ನಾವು ಹೆಣ್ಮಕ್ಳು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಮುಂದೆ ಬೆಳಿಬೇಕು ಅಂದ್ರೆ ಆರ್ಥಿಕವಾಗಿ ಮತ್ತೆ ಸ್ವಾತಂತ್ರ್ಯವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಬೆಳಿಬೇಕು ಅಂದ್ರೆ ನಾವೊಂದು ಗುರಿ ಇಟ್ಕೋಬೇಕು. ಅದೇ ಗುರಿ ಏನು ಅಂದ್ರೆ ನಾವು ಇವತ್ತು ಏನಿದೀವೋ ಅದು ನಾಳೆ 10 ಪಟ್ಟು ದೊಡ್ಡದಾಗಬೇಕು. ಯಾವುದೇ ಸಣ್ಣ ಕೆಲಸ ಮಾಡ್ತಿದ್ರು ನಾವು ನಾಳೆ ಬೆಳಗ್ಗೆ 10 ಜನಕ್ಕೆ ಕೆಲಸ ಕೊಡೋರಾಗಬೇಕು ಅಂದ್ರೆ 10 ಪಟ್ಟು ದೊಡ್ಡದಾಗಬೇಕು ಅಂದ್ರೆ 16 ಜನ ಹೆಣ್ಮಕ್ಳು ಸೇರಿಸ್ಕೊಂಡು ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಹೋದಾಗ 4 ಜನ ಸಮನಾಗಿ ಹಂಚ್ಕೊಂಡು ತಿಂದಾಗ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಜೊತೆಗೆ ನಾವು ಸಮಯನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತೆ ನಾವು ಏನು ದುಡ್ಡು ಕಾಸು ವ್ಯವಹಾರ ಮಾಡ್ತೀವೋ ಅದನ್ನ ಲೆಕ್ಕಪತ್ರ ಅಂತ ಒಂದು ಮಾಡಿದಾಗ ಆ ಲೆಕ್ಕಪತ್ರದಲ್ಲಿ ಅವಾಗ ನಾವು ಎಲ್ಲಿ ಉಳಿಕೆ ಮಾಡ್ತಿದೀವಿ, ಎಲ್ಲಿ ಖರ್ಚು ಮಾಡ್ತಿದೀವಿ, ಎಲ್ಲಿ ನಾವು ಸಾಲ ಮಾಡ್ತಿದೀವಿ, ಎಲ್ಲಿ ಸಾಕಾಗ್ತಿಲ್ಲ ನಮ್ಗೆ, ಅದ್ರ ಬಗ್ಗೆ ಎಲ್ಲರೂ 4 ಜನ ಕೂತ್ಕೊಂಡು ನಾವು ಅದನ್ನ ಲೆಕ್ಕ ಹಾಕಿದಾಗ 4 ಜನಕ್ಕೂ ಅನ್ಸುತ್ತೆ, ಈಕೆ ಜೊತೆ ಹೋದ್ರೆ ಒಳ್ಳೆ ದಾರಿಗೆ ಹೋಗ್ತೀವಿ, ಈಕೆ ಮಾತು ಕೇಳಿದ್ರೆ ನಾವು ಒಳ್ಳೆ ದಾರಿಗೆ ಹೋಗ್ತೀವಿ, ಇದರಲ್ಲಿ ಒಳ್ಳೇದಿದೆ, ಒಳ್ಳೆತನ ಇದೆ, ನಾವು ಇದನ್ನ ಕಲ್ತ್ರೆ ನಮ್ಮನೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಕಣ್ ಕಾಣಿಸ್ದೇ ಇರೋ ಮುದುಕರು ಇರ್ತಾರೆ, ಕೆಲವರು ಊಟ ಹಾಕಲ್ಲ, ಅಂಥವರೆಲ್ಲ ಬಂದು ನಮ್ಮ ಹೆಣ್ಮಕ್ಳು ನಮ್ಮ ಬಸ್ ಸಮಸ್ಯೆಯಿಂದ ಕಲ್ತು ಇವತ್ತು ಅತ್ತೆ ಮಾವನ್ ನೀಟಾಗಿ ನೋಡ್ಕೊಂತಿದ್ದಾರೆ, ಮಕ್ಕಳು ನೀಟಾಗಿ ನೋಡ್ಕೊಂತಿದ್ದಾರೆ, ಫ್ಯಾಮಿಲಿಯಲ್ಲಿ ತೋಟದ ವ್ಯವಸಾಯ ಕೆಲಸ ಮಾಡ್ತಿದ್ದಾರೆ, ಹೈನುಗಾರಿಕೆ ಮಾಡ್ತಿದ್ದಾರೆ, ಬೇರೆ ಬಿಸ್ನೆಸ್ಗಳು ಮಾಡ್ತಿದ್ದಾರೆ, ಸಣ್ಣ ಪುಟ್ಟ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇಂಥವೆಲ್ಲ ಮಾಡ್ಕೊಂಡು ಮನೆಯಲ್ಲೇ ಫ್ರೀ ಇದ್ದ ಟೈಮಲ್ಲಿ ಅದನ್ನ ಮಾಡಿ ಬಿಸ್ನೆಸ್ ಮಾಡ್ತಿದ್ದಾರೆ. ಒಬ್ರಿಗಿಂತ ಒಬ್ರು ಇವತ್ತು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ನಮ್ಮ ಬಸ್ ಸಮಸ್ಯೆಯಿಂದ ಇದೆಲ್ಲ ಮೂಲ ಕಾರಣ. ಮಹಿಳೆಯರು ಸಂಸ್ಥೆಯೊಂದಿಗೆ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದನ್ನು ನೀವು ಗಮನಿಸುವ ಮಾರ್ಗಗಳಿವೆಯೇ? ತರಬೇತಿ ತಗೊಂಡಾದ್ಮೇಲೆ ಕೇವಲ ಅವರು ಪ್ರಾಕ್ಟೀಸ್ ಮಾಡೋದು ಅವರ ಕುಟುಂಬಕ್ಕೆ, ಅವರ ಜೀವನಕ್ಕೆ ಅಷ್ಟೇ ಅಲ್ದಲೆ ಎಷ್ಟೋ ಹಳ್ಳಿನಲ್ಲಿರುವ ಇತರೆ ಮಹಿಳೆಯರು ಬೇರೆಯವ್ರಿಗೂ ಅದನ್ನ ಅವರು ತಿಳಿಸ್ಕೊಟ್ಟಿರೋದು, ಅದನ್ನ ಪ್ರಾಕ್ಟೀಸ್ ಮಾಡ್ತಿರೋದು, ಬದಲಾವಣೆ ತಂದಿರೋ ಸುಮಾರು ಉದಾಹರಣೆಗಳು ಸಮುದಾಯದಲ್ಲಿ ನಾವು ಕಾಣ್ಬೋದಾಗಿದೆ. ಹಲವಾರು ಮಹಿಳೆಯರು ಏನ್ ಮಾಡ್ತಾರೆ, ಕೇವಲ ತರಬೇತಿ ಸೆಷನ್ಗಳಿಗೆ ಮಾತ್ರ ಅವರು ಅಲ್ಲಿ ಕಲಿಯೋದಕ್ಕೆ ಮಾತ್ರ ಸೀಮಿತ ಅಲ್ಲ, ಅಲ್ಲಿ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ, ಡಿಫ್ರೆಂಟ್ ಐಡಿಯಾಸ್ಗಳನ್ನ ಶೇರ್ ಮಾಡ್ಕೊತಾರೆ. ಮತ್ತು ಅದನ್ನ ಅವರ ಹಳ್ಳಿಗಳಲ್ಲಿ ಮತ್ತು ಅವರ ಲೈಫ್ ಜರ್ನಿನಲ್ಲಿ ಯಾರ್ಯಾರೆಲ್ಲ ಟ್ರಾವೆಲಲ್ಲಿ ಅವ್ರಿಗೆ ಸಿಗ್ತಾರೆ ಅವ್ರ ಜೊತೆ ಎಲ್ಲ ಅದನ್ನ ಶೇರ್ ಮಾಡ್ಕೊಂಡು ಸುಮಾರು ಬದಲಾವಣೆಗಳನ್ನ ಪರೋಕ್ಷವಾಗಿ ನಾವು ಸಮುದಾಯದಲ್ಲಿ ಮಹಿಳೆಯರ ಜೀವನದಲ್ಲಿ ನಾವು ಕಾಣ್ಬೋದು. ನಮ್ಮ ಕರಿಕ್ಯುಲಮ್ ಏನು ಸ್ಫೂರ್ತಿ ಫೆಲೋಶಿಪ್ ಇರ್ಬೋದು, ಗ್ರೀನ್ ವ್ಯಾಪಾರ ಕಲಿತಾದ್ಮೇಲೆ ಮಹಿಳೆಯರು ಏನು ಮಾಡ್ತಾರೆ, ಕೇವಲ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಲ್ದಲ್ಲೇ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಎಷ್ಟೋ ಮಹಿಳೆಯರು ನಮಗೆ ಅನುಭವನ ಹಂಚ್ಕೊಂಡಿದ್ದಾರೆ. ತರಬೇತಿಗಿನ ಮುಂಚಿತವಾಗಿ ನಾವು ಜನಗಳ ಜೊತೆ ಅಷ್ಟಾಗಿ ಬೆರೀತಾ ಇರಲಿಲ್ಲ, ಒಬ್ರ ಹತ್ರ ನನಗೆ ಮಾತಾಡೋಕೆ ಬರ್ತಾ ಇರಲಿಲ್ಲ. ಗ್ರಾಮ ಪಂಚಾಯತ್ ಇರ್ಬೋದು, ಲೋಕಲ್ ಗೌರ್ಮೆಂಟ್ನ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಎಷ್ಟೋ ಮಹಿಳೆಯರಿಗೆ ಗೊತ್ತಿರಲಿಲ್ಲ. ಆಫ್ಟರ್ ದ ತರಬೇತಿ ಸ್ಲೋಲಿ ಅದನ್ನು ಲರ್ನ್ ಮಾಡಿದ್ದಾರೆ. ಹೇಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಅಪ್ರೋಚ್ ಮಾಡಬೇಕು, PDOಗಳನ್ನ ಹೇಗೆ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಪಡಿಬೇಕು ಅಂದರೆ ಸುಮಾರು ದಾರಿಗಳಿದ್ದಾವೆ. ಅದರಲ್ಲಿ ಯಾವ ವೇನನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅದು ಕೆಲಸ ಆಗುತ್ತೆ ಅನ್ನೋದನ್ನ ಮಹಿಳೆಯರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದನ್ನು ಸುಮಾರು ನಮ್ಮ ಉದಾಹರಣೆಗಳನ್ನ ನಾವು ಕಮ್ಯುನಿಟಿನಲ್ಲಿ ನೋಡ್ತೀವಿ. ಯಾಕೆಂದರೆ ಇನಿಷಿಯಲ್ ಸೆಷನ್ಗಳಲ್ಲಿ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಆನ್ಸರ್ ಮಾಡ್ತಾರೆ ಅನ್ನೋದು, ಮತ್ತು ಹೋಗ್ತಾ ಹೋಗ್ತಾ ಅದು ನಮ್ಮ ಜೊತೆ ಅವ್ರ ಒಡನಾಟ ಶುರುವಾದಾಗ ಅವರ ಮಾತಿನ ಶೈಲಿ ಇರ್ಬೋದು, ಅವರ ಬದಲಾವಣೆಗಳೆಲ್ಲ ಹೇಗೆ ಆಗಿದೆ ಅನ್ನೋದನ್ನ ಸುಮಾರು ನಾವು ಕಮ್ಯುನಿಟಿನಲ್ಲಿ ಈ ಕಳೆದ ಸುಮಾರು ವರ್ಷಗಳಿಂದ ನಾವು ಅದನ್ನು ಗಮನಿಸ್ಬೋದು. ಅದನ್ನು ಮಹಿಳೆಯರು ಹಂಚ್ಕೊಂಡಿದ್ದಾರೆ. ನಾನು ಮುಂಚಿತವಾಗಿ ನಾನು ಹೀಗೆ ಮಾತಾಡ್ತಾ ಇದ್ದೆ, ಹೀಗಿದ್ದೆ, ಏನಾದರೂ ಕೇಳಿದರೆ ಅದು ಬೇರೆಯವ್ರಿಗೆ ಹರ್ಟ್ ಆಗೋ ರೀತಿ, ಅದು ಈ ಥರ ಸುಮಾರು ವಿಚಾರಗಳು ಅವ್ರು ಶೇರ್ ಮಾಡಿದ್ದಾರೆ. ಮತ್ತು ಹೀಗೆ ಅವ್ರು ಮಾತಾಡುವ ರೀತಿಯನ್ನು ಅವರಲ್ಲೇ ಅವರನ್ನು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಸುಮಾರು ಉದಾಹರಣೆಗಳನ್ನ ನಾವು ಸಮುದಾಯದಲ್ಲಿ ಕಾಣ್ಬೋದಾಗಿದೆ. ಈ ರಿಟ್ರೀಟ್ ಬಸ್ ವಿಮೆನ್ ಅನ್ನು ಮುಂದುವರಿಸುವುದು ಕೇವಲ ನಾವು ಮಾಡುವ ಕೆಲಸ ಮತ್ತು ಅದರ ಪರಿಣಾಮ ಮಾತ್ರವಲ್ಲ, ಆ ಮಧ್ಯೆ ನಾವು ನಿರ್ಮಿಸುವ ಸಂಬಂಧಗಳು ಆಗಿವೆ ಎಂಬುದನ್ನು ನೆನಪಿಸಿತು.